ಕರ್ನಾಟಕ ರಾಜ್ಯ ಪೌರ ನೌಕರರ ಸೇವಾ ಸಂಘದ ಬೆಂಗಳೂರು ನಗರ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಹೆಬ್ಬಗೋಡಿ ನಗರ ಸಭೆಯ ಶ್ರೀ ಕೆ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶೈಲಾ ಕೆಡಿ ಅವರ ಮಾರ್ಗದರ್ಶನ ಹಾಗೂ ಸಲಹೆ ಮೇರೆಗೆ ಈ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸುಗಮವಾಗಿ ನಡೆಯಿತು. ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಕುರಿತು ಮಾತನಾಡಿದ ರಾಜ್ಯಾಧ್ಯಕ್ಷೆ ಶೈಲಾ ಅವರು, ನೂತನ ಜಿಲ್ಲಾಧ್ಯಕ್ಷರು ಸಂಘದ ಸಮಗ್ರ ಅಭಿವೃದ್ಧಿ, ಪೌರ ನೌಕರರ ಹಿತಾಸಕ್ತಿ ರಕ್ಷಣೆ ಹಾಗೂ ವಿವಿಧ ಸೇವಾ ಚಟುವಟಿಕೆಗಳಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡು ಯಶಸ್ಸು ಸಾಧಿಸಬೇಕು. ಮುಂಬರೋ ದಿನಗಳಲ್ಲಿ ಸಂಘಟನೆ ಜಿಲ್ಲೆಯಾದ್ಯಂತ ಇನ್ನಷ್ಟು ಬಲಗೊಳಿಸೋಕೆ ಶ್ರಮಿಸಬೇಕು ಅಂತ ಸಲಹೆ ಕೊಟ್ಟರು. ಎಲ್ರಿಗೂ ನಮಸ್ಕಾರ. ಇಂದು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ಶ್ರೀ ಕೆ ಮಂಜುನಾಥ್ ಹೆಬ್ಬಗೋಡಿ ನಗರಸಭೆ ಇವರನ್ನು ಆಯ್ಕೆ ಮಾಡಿದ್ದೇವೆ. ಇವರಿಂದ ನಾವು ಹೆಚ್ಚಿನ ಸೇವೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಲ್ಲ ಶಾಖೆಗಳಿಗೂ ಭೇಟಿ ಕೊಟ್ಟು ಶಾಖಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಇವರಿಗೆ ನಾವು ಟಾರ್ಗೆಟ್ ಕೊಟ್ಟಿದ್ದೇವೆ. ಇವರು ಎಲ್ಲ ಟಾರ್ಗೆಟ್ನ ಅಚೀವ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗೆ ನಮ್ಮ ನೌಕರ ಸಂಘದ ವತಿಯಿಂದ ಅವರ ವಿವಿಧ ಬೇಡಿಕೆಗಳಾದ ದಿನಗೂಲಿ ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಕ್ಷೇಮಾಭಿವೃದ್ಧಿ ಅಧಿನಿಯಮದಿಂದ ಅವನ್ನು ಹೊರತಂದು ಸಕ್ರಮತೆಗೊಳಿಸೋದ್ರ ಬಗ್ಗೆ ನಾವು ಈಗಾಗಲೇ ಸರ್ಕಾರ ಜೊತೆಗೆ ನಾವು ಸಮಾಲೋಚನೆ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಸುಮಾರು 16 ವರ್ಷಗಳಿಂದ ಪೆಂಡಿಂಗ್ ಅಲ್ಲಿದೆ. ಅದನ್ನು ಇವಾಗ ಸಮಗ್ರ ತಿದ್ದುಪಡಿ ತರೋದ್ರ ಕಡೆ ನಾವು ಗಮನ ಕೊಟ್ಟಿದ್ದೇವೆ. ಸರ್ಕಾರದಲ್ಲಿ ಅದು ಪರಿಶೀಲನೆ ಹಂತದಲ್ಲಿದೆ. ರಾಜ್ಯದ ಮಹಾನಗರ ಪಾಲಿಕೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನ್ಯ ಸೇವೆ ನೌಕರರು ನಮ್ಮ ಹುದ್ದೆಗಳಲ್ಲಿ ಬಂದು ನಿಯೋಜನೆಗೊಳ್ತಾ ಇರೋದ್ರಿಂದ ನಮ್ಮ ಇಲಾಖೆ ನೌಕರರಿಗೆ ಪೋಸ್ಟಿಂಗ್ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇದರ ಸಲುವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರು ಹಾಗೂ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸೂಕ್ತ ಪ್ರಸ್ತಾವನೆಯನ್ನು ಕಳಿಸಿ ತಡೆಗಟ್ಟಕ್ಕೆ, ಇವರ ನಿಯೋಜನೆಯನ್ನು ತಡೆಗಟ್ಟಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಹಾಗೆ ನಮ್ಮ ದಿನಗೂಲಿ ಸೇವೆಯಲ್ಲಿ ಸಕ್ರಮತೆಗೊಂಡು ನಿವೃತ್ತಿಯಾದ ಮರಣ ಹೊಂದಿದ ನೌಕರರಿಗೆ KCSR ನಿಯಮ 248A ಅನ್ವಯ ಅವರಿಗೆ 2 years ಏನು ಹೆಚ್ಚಿನ ಅರ್ಹತಾದಾಯಕ ಸೇವೆಯನ್ನು ಪಿಂಚಣಿ ಉದ್ದೇಶಕ್ಕಾಗಿ ಅವರಿಗೆ ವಿಸ್ತರಿಸಿ ಆದೇಶ ಮಾಡೋದ್ರ ಕಡೆನೂ ಈಗ ಗಮನ ಕೊಟ್ಟಿದ್ದೇವೆ ನಾವು. ಈಗ ಕಾರ್ಮಿಕ ಇಲಾಖೆಯಿಂದ ಏನು ಕನಿಷ್ಠ ವೇತನ ಪರಿಷ್ಕೃತ ದರದಂತೆ ಏನು ಆರ್ಡರ್ ಇಶ್ಯೂ ಆಗಿದೆ ಲಾಸ್ಟ್ ಮಂತ್, ಅದನ್ನು ನಮ್ಮ ನೌಕರರಿಗೂ ಹೊರಗುತ್ತಿಗೆ ನೌಕರರಿಗೆ ವಿಸ್ತರಿಸಿ ಆದೇಶ ಮಾಡೋದ್ರ ಬಗ್ಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಧನ್ಯವಾದಗಳು. ಅವಿರೋಧವಾಗಿ ಆಯ್ಕೆ ಆದ ನೂತನ ಜಿಲ್ಲಾಧ್ಯಕ್ಷ ಶ್ರೀ ಕೆ ಮಂಜುನಾಥ್ ಅವರಿಗೆ ರಾಜ್ಯಾಧ್ಯಕ್ಷೆ ಶ್ರೀಮತಿ ಶೈಲಾ, ವಿಭಾಗೀಯ ಉಪಾಧ್ಯಕ್ಷರಾದ ಪುನೀತ್ ಸೇರಿದಂತೆ ಸಂಘದ ಪ್ರಮುಖ ಪದಾಧಿಕಾರಿಗಳು, ಪೌರ ನೌಕರರ ಸಂಘಟನೆಯ ಅನೇಕ ಗಣ್ಯರು ಹಾರ್ದಿಕವಾಗಿ ಅಭಿನಂದಿಸಿ ಶುಭ ಹಾರೈಸಿದರು.